ಕುಮಾರಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಅಧಿಕಾರಿಗಳು ಈ ಬಾರಿ ಯಾವುದೇ ಲೋಪದೋಷಗಳಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಕೆಲವರು ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಜೈಲು ಸಿಬ್ಬಂದಿಗಳು ಬಾಡಿ ಕ್ಯಾಮ್ರಾವನ್ನ ಹಾಕಿದ್ದಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ವಿಚಾರ ಸಂಬಂಧ 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆಕ್ಷೇಪಣೆ ಸಲ್ಲಿಸೋಕೆ ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಸೂಚಿಸಿದ್ದು ಆಗಸ್ಟ್ 23ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಉಳಿದ 5 ಆರೋಪಿಗಳ ಜಾಮೀನು ರದ್ದತಿಗೆ ಮೇಲ್ಮನವಿ ಸಲ್ಲಿಸೋಕೆ ಪೊಲೀಸರು ಸರ್ಕಾರಕ್ಕೆ ಕೋರಿದ್ದಾರೆ. ಈ ಮಧ್ಯೆ ದರ್ಶನ್ ಪತ್ನಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಏನ್ 3 ದಿನಕ್ಕೂ ಎಂಟ್ರಿ ಕೊಟ್ಟು ಬರ್ತಾ ಇದೀರಲ್ಲ, ಅಷ್ಟೊಂದು ಅಕ್ರೆ ಇದ್ರೆ ಇಬ್ರು ಅಂದರಾಗತ್ತಾನೆ. ಜಾಮೀನು ರದ್ದತಿ ಪದ್ಧತಿ, ಬಾಡಿನು, ಕ್ಯಾಮು, ಲೆಗ್ ಕ್ಯಾಮು, CCTV ಎಲ್ಲ ಆಮೇಲೆ ನೋಡೋಣ. ಫಸ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅಥವಾ ಕೋರ್ಟ್ ಕ್ವಿಕ್ಕಾಗಿ ಮುಗಿಸ್ಕೊಳ್ಳಿ. ಅದು ದರ್ಶನ್ಗೂ ಒಳ್ಳೆಯದು, ಅವ್ರ ಶ್ರೀಮತಿಗೂ ಒಳ್ಳೆಯದು, ಅವ್ರ ಕುಟುಂಬಕ್ಕೂ ಒಳ್ಳೆಯದು, ಅವ್ರ ಅಭಿಮಾನಿಗಳಿಗೂ ಒಳ್ಳೆಯದು, ಸತ್ತೋಗಿ ಮೃತಪಟ್ಟಿರುವಂಥ ಕುಟುಂಬದವ್ರಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಎಲ್ರಿಗೂ ಕರೆಕ್ಟಾಗಿ ಹೇಳಿದ್ರಿ. ಅದನ್ನು ಮಾಡಿ. ನಂಬರ್ 2, ಬಾಡಿ ಕ್ಯಾಮು PD ಕ್ಯಾಮ್ ಎಲ್ಲ ಹಾಕೊಂಡು ಒದ್ದಾಡೋ ಬದಲು ಒಂದು CCTV ಹಾಕೊಂಬಿಡಿ ಸೆಲ್ ಒಳಗಡೆ. ಸುಲಭನೇ 24x7 ಇರುತ್ತಪ್ಪ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ಅಯ್ಯಯ್ಯೋ, ಇರ್ಲಿ ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಲ್ಲಿ ಇರ್ಲಿ, ಪರವಾಗಿಲ್ಲ.